ಒಬ್ಬ ವಿದ್ಯಾರ್ಥಿಯಾಗಿ ನಾನು ಈ ಕಾಲೇಜಿಗೆ ಬಂದಿದ್ದೆ, ವಕೀಲನಾಗಿ ನಾನು ಬಂದಿದ್ದೀನಿ, ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ನಾನು ಬಂದಿದ್ದೀನಿ. ಇವತ್ತು ಮತ್ತೆ ಇಂಥ ಮಹತ್ತರವಾದಂಥ ದಿವಸದಂದು ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲ ಶಿಕ್ಷಕರಿಗೂ ನನ್ನ ಆತ್ಮೀಯರಾದಂಥ ಮಲ್ಲೇಶಯ್ಯನವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಸ್ನೇಹಿತರೆ, ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಒಂದು ದೀರ್ಘಕಾಲದ ಹೋರಾಟ, ಅನೇಕ ಹಂತಗಳ ಹೋರಾಟ. ನಿರ್ಣಾಯಕವಾದಂತಹ ಹಂತ ಅದು 1942ರ ಡೂ ಆರ್ ಡೈ, ದುಡಿ ಅಥವಾ ಮಾಡಿ ಅಂತಕ್ಕಂಥ ಒಂದು ಘಟ್ಟ. 1942ರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಕರೆಯನ್ನು ಕೊಟ್ಟಾಗ ದೇಶದ ಉದ್ದಕ್ಕೂ ಅನೇಕ ಜನರನ್ನ ಬ್ರಿಟಿಷರು ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟು, ಅಂತವರ ಪೈಕಿ ಈ ಭೂಮಿಯಲ್ಲಿ ಹುಟ್ಟು ಬೆಳೆದು ಈ ಸಂಸ್ಥೆಯನ್ನು ಸ್ಥಾಪಿಸಿರ್ತಕ್ಕಂಥ ಕಾಂಕಾನಹಳ್ಳಿ ಕರಿಯಪ್ಪನವರು ಒಬ್ಬ ತ್ಯಾಗ ಪುರುಷರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ 1942ರಲ್ಲಿ ನನ್ನ ತಂದೆ ಹೆಬ್ಡಿ ನಾಗಪ್ಪ ಅನ್ನೋರು ಕೂಡ ಅರೆಸ್ಟ್ ಆಗಿ ಕಾಂಕಾನಹಳ್ಳಿ ಕರಿಯಪ್ಪ ಅವ್ರ ಜೊತೆ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ 1 ವರ್ಷ ಇದ್ರು ಅಂತ ಅವ್ರು ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಎಲ್ಲ ಮಹನೀಯರನ್ನ ನಾವು ಸ್ಮರಿಸಬೇಕು, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರ ತ್ಯಾಗ ಬಲಿದಾನ ನಾವು ಸ್ಮರಿಸಬೇಕು, ಸ್ಫೂರ್ತಿ ಪಡೆಯಬೇಕು. ನಾವು ಕೂಡ ನಮ್ಮ ದೇಶಕ್ಕೆ ಅಂತ ತ್ಯಾಗಕ್ಕೆ ನಾವು ಸಿದ್ಧರಾಗೋಣ. ಆ ಪ್ರಮಾಣನ ಇವತ್ತು ನಾವು ಮಾಡೋಣ. ಸ್ನೇಹಿತರೆ, 1947 ಆಗಸ್ಟ್ 15ರಂದು ಸ್ವತಂತ್ರ ಪಡೆದಂತಹ ಭಾರತ ಜನವರಿ 26, 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಇಲ್ಲಿ ಒಂದು ಮಾತನ್ನ ನಿಮಗೆ ಹೇಳಬೇಕಾಗಿದೆ. ಎಲ್ಲ ಸ್ವತಂತ್ರ ದೇಶಗಳು ಗಣರಾಜ್ಯಗಳಲ್ಲ, ಆದ್ರೆ ಎಲ್ಲ ಗಣರಾಜ್ಯಗಳು ಸ್ವತಂತ್ರ ದೇಶಗಳು. ಹಂಗಿದ್ರೆ ಒಂದು ಸ್ವತಂತ್ರವಾದಂತಹ ದೇಶ ಗಣರಾಜ್ಯ ಯಾವಾಗ ಆಗುತ್ತೆ? ಒಂದು ಸ್ವತಂತ್ರವಾದಂತಹ ದೇಶ ಲಿಖಿತ ಸಂವಿಧಾನವನ್ನು ಒಪ್ಪಿ ಅದನ್ನು ಜಾರಿಗೊಳಿಸೋದ್ರ ಮುಖಾಂತರ ಆ ದೇಶ ಗಣರಾಜ್ಯ ಆಗುತ್ತೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ನಾವು ಗಣರಾಜ್ಯ ಆಗಿದ್ದೀವಿ. 75 ವರ್ಷಗಳ ಕಳೆದು ನಮ್ಮ ಸಂವಿಧಾನ ಜಾರಿಗೆ ಬಂದು ಇವತ್ತು 76ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸುತ್ತಿದ್ದೀವಿ. ಈ 75 ವರ್ಷಗಳಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ನೀವು ಕೇಳಬಹುದು, ಏನ್ ಸಾಧನೆ ಮಾಡಿದ್ದೀವಿ ಸರ್? ಸ್ನೇಹಿತರೆ, 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಭಾರತ ಗಣರಾಜ್ಯ ಆದ ನಂತರ ಈ ಭೂಪ್ರದೇಶಕ್ಕೆ ಒಂದು ಗಡಿಯನ್ನು ನಿಗದಿಪಡಿಸಿದ್ದೀವಿ, ಒಂದು ಸಂವಿಧಾನವನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜವನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಗೀತೆಯನ್ನು ಕೊಟ್ಟಿದ್ದೀವಿ, ಒಂದು ನ್ಯಾಷನಲ್ ಸಿಂಬಲ್ ರಾಷ್ಟ್ರ ಚಿಹ್ನೆಯನ್ನು ಕೊಡೋದ್ರ ಮುಖಾಂತರ ಇಡೀ ಈ
ಭೂಪ್ರದೇಶನ ಒಂದು ರಾಜಕೀಯ ಆಡಳಿತಕ್ಕೆ ನಾವು ಒಳಪಡಿಸಿದ್ದೀವಿ. ನಿಜವಾದಂತ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮ್ಮ ಭಾರತೀಯರೆಲ್ಲರಿಗೂ ಇರಬೇಕು ಅಂತ ಒಂದು ಸುವರ್ಣ ದಿವಸ ಇವತ್ತು ನಾನು ಸ್ಮರಿಸ್ತೀನಿ. ಪಾರ್ಲಿಮೆಂಟ್ ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನ ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿ ಈ ರೀತಿ ಶಾಸಕಾಂಗ ಸಂಸ್ಥೆಗಳನ್ನ ನಾವು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯತ್ ಕಾರ್ಯಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕಾ ಕೋರ್ಟ್, ನ್ಯಾಯಾಂಗ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ನೇರವಾಗಿ ಅಪರೋಕ್ಷವಾಗಿ ಭಾರತ ದೇಶ 140 ಕೋಟಿ ಜನ ಪ್ರತಿನಿಧಿಸ ಅವಶ್ಯಕತೆ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಸ್ನೇಹಿತರೆ, 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಕೇವಲ 10% ಅಕ್ಷರರಿದ್ರು. ಇವತ್ತು 70% ಜನ ಭಾರತೀಯರು ಅಕ್ಷರಸ್ಥರು. ಅವತ್ತು 80% ಜನ ಬಡತನ ರೇಖೆಗಿಂತ ಕೆಳಗಿದ್ರು. ಇವತ್ತು ಅದನ್ನ ನಾವು 20% ಇಳಿಸ್ತೀವಿ. ಅವತ್ತು ಒಂದು ವರ್ಷಕ್ಕೆ ಇಡೀ ಭಾರತ ದೇಶ 50 ಮಿಲಿಯನ್ ಆಗಿದೆ. ಅವತ್ತು ಹೊರದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಇವತ್ತು ನಾವು ಹೊರದೇಶಗಳಿಗೆ ರಫ್ತು ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವು ಆಗಿದ್ದೀವಿ. ಇದು ಕಾರಣ ಭಾರತದ ಸಂವಿಧಾನ ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಈ ದೇಶದಲ್ಲಿ 2ನೇ ದರ್ಜೆ ಪ್ರಜೆಗಳನ್ನಾಗಿ ನಾವು ನಡೆಸಿಕೊಂಡ್ವಿ. ಆದರೆ ಗಣರಾಜ್ಯದಲ್ಲಿ ಇಂಡಿಯಾ ಸೀನ್ ಎ ದಲಿತ್ ಪ್ರೆಸಿಡೆಂಟ್, ಎ ವುಮನ್ ಪ್ರೆಸಿಡೆಂಟ್, ಎ ಮೈನಾರಿಟಿ. ಈ ಜನ ವಿಭಾಗ ಶಾಸಕ, ಕಾರ್ಯಾಂಗ, ನ್ಯಾಯಾಂಗ, ವಿಜ್ಞಾನ, ಶಿಕ್ಷಣ, ಕ್ರೀಡೆ, ಸಿನಿಮಾ, ಮನೋರಂಜನೆ ಎಲ್ಲ ಕ್ಷೇತ್ರಗಳು ಪ್ರವೇಶ ಮಾಡಿದರೆ ಅದು ಸಾಧ್ಯ ಆಗಿದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಒಂದರ ಹಳ್ಳಿಗಳಿಗೆ ರಸ್ತೆ, ದೀಪ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯೋಗ ಇನ್ನ ಸೌಕರ್ಯಗಳ ಕೊಡ್ಕೊಂತ ಈ ದೇಶದ ಜನಜೀವನ ಒಂದಷ್ಟು ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕಾರಣ ಭಾರತ ಸಂವಿಧಾನ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್, ಇಂಥ 10 ಹಲವು ಕ್ಷೇತ್ರಗಳಲ್ಲಿ ಭಾರತ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ.